ಒಂದಾನೊಂದು ಕಾಲದಲ್ಲಿ ರಾಮಪುರ ಎಂಬ ಚಿಕ್ಕ ಹಳ್ಳಿಯಲ್ಲಿ ಸೋಮಣ್ಣ ಎಂಬ ಬಡ ರೈತನಿದ್ದನು. ಸೋಮಣ್ಣನಿಗೆ ಇರುವುದು ಕೇವಲ ಒಂದು ಚಿಕ್ಕ ತುಂಡು ಭೂಮಿ, ಅದು ಕೂಡ ಕಲ್ಲು ಮುಳ್ಳುಗಳಿಂದ ಕೂಡಿದ ಒಣಭೂಮಿಯಾಗಿತ್ತು. ಆದರೂ ಸೋಮಣ್ಣನಿಗೆ ತನ್ನ ಭೂಮಿ ಮತ್ತು ದೇವರ ಮೇಲೆ ಅಪಾರ ನಂಬಿಕೆ. ಆ ವರ್ಷ ಊರಿನಲ್ಲಿ ಭೀಕರ ಬರಗಾಲ ಬಂದಿತು. ಮಳೆಯಿಲ್ಲದೆ ಕೆರೆಕಟ್ಟೆಗಳೆಲ್ಲ ಒಣಗಿ ಹೋದವು. ಊರಿನ ಉಳಿದ ರೈತರೆಲ್ಲ ಕೃಷಿ ಮಾಡುವುದನ್ನು ನಿಲ್ಲಿಸಿ ಕೆಲಸ ಹುಡುಕುತ್ತಾ ಪಟ್ಟಣದ ಕಡೆಗೆ ವಲಸೆ ಹೋಗಲಾರಂಭಿಸಿದರು. ಆದರೆ ಸೋಮಣ್ಣ ಮಾತ್ರ ತನ್ನ ಭೂಮಿಯನ್ನು ಬಿಟ್ಟು ಹೋಗಲು ಒಪ್ಪಲಿಲ್ಲ. ದಿನವೂ ಮುಂಜಾನೆ ಎದ್ದು ತನ್ನ ಒಣಗಿದ ಭೂಮಿಯಲ್ಲಿ ಗುದ್ದಲಿ ಹಿಡಿದು ಮಂಗನ್ನು ಅಗೆಯುತ್ತಿದ್ದನು, ಕಲ್ಲುಗಳನ್ನು ಹೊರತೆಗೆಯುತ್ತಿದ್ದನು. ದಾರಿಯಲ್ಲಿ ಹೋಗುವವರು ಇವನನ್ನು ನೋಡಿ, ಏ ಸೋಮಣ್ಣ, ಆಕಾಶದಲ್ಲಿ ಮೋಡವೇ ಇಲ್ಲ, ಭೂಮಿಯಲ್ಲಿ ತೇವಾಂಶವೇ ಇಲ್ಲ, ಸುಮ್ಮನೆ ಏತಕ್ಕೆ ದೈಹಿಕ ಶ್ರಮ ಹಾಕಿ ಸಾಯುತ್ತೀಯಾ ಎಂದು ಗೇಲಿ ಮಾಡುತ್ತಿದ್ದರು. ನನ್ನ ಕೆಲಸ ಭೂಮಿಯನ್ನು ಹದ ಮಾಡುವುದು, ಮಳೆ ಸುರಿಸುವುದು ದೇವರಿಗೆ ಬಿಟ್ಟ ಕೆಲಸ. ನಾನು ನನ್ನ ಕೆಲಸ ಮಾಡದೆ ದೇವರು ಫಲ ಕೊಡಲಿಲ್ಲ ಎಂದು ದೂಷಿಸುವುದು ತಪ್ಪು. ಒಂದು ವೇಳೆ ನಾಳೆ ಮಳೆ ಬಂದರೆ ನನ್ನ ಭೂಮಿ ಸಿದ್ಧವಿರಬೇಕಲ್ಲವೇ ಎಂದು ಉತ್ತರಿಸುತ್ತಿದ್ದನು. ಹೀಗೆ ದಿನಗಳು ಕಳೆದವು. ಸೋಮಣ್ಣನ ಶ್ರಮ ಮುಂದುವರೆದಿತ್ತು. ಒಂದು ದಿನ ಆ ದಾರಿಯಲ್ಲಿ ಪಕ್ಕದ ಊರಿನ ಶ್ರೀಮಂತ ಜಮೀನ್ದಾರನು ಸೋಮಣ್ಣನ ಹತ್ತಿರ ಹೋಗಿ, ಇಂತಹ ಬರಗಾಲದಲ್ಲೋ ಇಷ್ಟೊಂದು ಶ್ರಮ ಪಡುತ್ತಿದೆಯಲ್ಲ, ನಿನಗೆ ಸುಸ್ತಾಗುವುದಿಲ್ಲವೇ? ಸ್ವಾಮಿ, ದೇವರು ಮನುಷ್ಯನಿಗೆ ಕೈಕಾಲು ಕೊಟ್ಟಿರುವುದೇ ದುಡಿಯಲು. ನಾನು ಕಷ್ಟಪಟ್ಟರೆ ದೇವರು ಖಂಡಿತ ಯಾವುದಾದರೂ ರೂಪದಲ್ಲಿ ಫಲ ನೀಡುತ್ತಾನೆ. ಸೋಮಣ್ಣನ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯನ್ನು ಕಂಡು ಜಮೀನ್ದಾರನ ಮನಸ್ಸು ಕರಗಿತು. ಅವನಿಗೆ ಅನ್ನಿಸಿತು, ಇಂತಹ ಶ್ರಮಜೀವಿಗೆ ಸಹಾಯ ಮಾಡುವುದು ದೇವರ ಪೂಜೆಗಿಂತ ದೊಡ್ಡದು ಎಂದು. ತಕ್ಷಣವೇ ಜಮೀನ್ದಾರನು, ಸೋಮಣ್ಣ, ನಿನ್ನ ಶ್ರಮಕ್ಕೆ ದೇವರು ಮೆಚ್ಚಿದ್ದಾನೆ. ನನ್ನ ತೋಟದಲ್ಲಿರುವ ಬಾವಿಯಲ್ಲಿ ಸಾಕಷ್ಟು ನೀರಿದೆ. ನಿನ್ನ ಜಮೀನಿಗೆ ಪೈಪ್ ಮೂಲಕ ನೀರು ಹಾಯಿಸಲು ನಾನು ಸಹಾಯ ಮಾಡುತ್ತೇನೆ ಮತ್ತು ಬಿತ್ತನೆಗೆ ಉತ್ತಮ ಬೀಜಗಳನ್ನು ನಾನೇ ಕೊಡುತ್ತೇನೆ. ಬೆಳೆ ಬಂದ ಮೇಲೆ ನಿನ್ನ ಅನುಕೂಲವಾದಾಗ ಸಾಲ ತೀರಿಸು. ಸೋಮಣ್ಣನ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು. ಅವನು ಆಕಾಶದ ಕಡೆಗೆ ಕೈಮುಗಿದು, ದೇವರೇ, ನೀನು ನೇರವಾಗಿ ಬರದಿದ್ದರೂ ಈ ಮನುಷ್ಯನ ರೂಪದಲ್ಲಿ ಬಂದು ನನ್ನ ಶ್ರಮಕ್ಕೆ ಫಲ ನೀಡಿದೆ ಎಂದ ಪ್ರಾರ್ಥಿಸಿದನು. ಮುಂದಿನ ದಿನಗಳಲ್ಲಿ ಸೋಮಣ್ಣನ ತೋಟ ಹಸಿರಿನಿಂದ ನಳನಳಿಸಿತು. ಅವನು ಬೆಳೆದ ಬೆಳೆಯಲ್ಲಿ ಬಂದ ಲಾಭದ ಒಂದು ಭಾಗವನ್ನು ಊರಿನ ಹಸಿದ ಬಡವರಿಗೆ ದಾನ ಮಾಡಿದನು. ಕಥೆಯ ನೀತಿ: ದೇವರು ಆಕಾಶದಿಂದ ನೇರವಾಗಿ ಹಣ ಸುರಿಸುವುದಿಲ್ಲ. ನಮ್ಮ ಪ್ರಾಮಾಣಿಕ ಶ್ರಮವಿದ್ದಾಗ ದೇವರು ಬೇರೆ ಮನುಷ್ಯರ ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾನೆ. ಮನುಷ್ಯರೇ ಮನುಷ್ಯರಿಗೆ ಸಹಾಯ ಮಾಡುವುದೇ ನಿಜವಾದ ದೇವರ ಸೇವೆ.